ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿ ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಫ್ರೈ ಮಾಡಬೇಕು, ಆವಾಗ ಚೆನ್ನಾಗಿ ಮೆತ್ತಗಾಗ್ತದೆ. ಆಮೇಲೆ ನಾವು ಮೊದಲೇ ಕಟ್ ಮಾಡಿದ ಬೆಂಡೆಕಾಯಿ ಹಾಕಬೇಕು. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಕೆಲವರು ಮೊದಲೇ ಎಣ್ಣೆಯಲ್ಲಿ ಹುರ್ಕೊಳ್ತಾರೆ, ಆ ಥರ ಎಲ್ಲ ಏನು ಮಾಡಬಾರ್ದು, ಸಿಂಪಲಾಗಿ ಹೀಗೆ ಮಾಡಬೇಕು. ಇವಾಗ ಇದಕ್ಕೆ ಹುಣಸೆ ರಸ ಹಾಕಬೇಕು 1 ಸ್ಪೂನಷ್ಟು. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ 1 ಸ್ಪೂನಷ್ಟೇ ಬೆಲ್ಲ ಹಾಕಿ, ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಇವಾಗ ನೋಡಿ ಬೆಂದು ಎಲ್ಲ ರೆಡಿಯಾಗಿದೆ. ಇವಾಗ ಇದಕ್ಕೆ ಪಲ್ಯದ ಪುಡಿ ಹಾಕಬೇಕು. ಈ ಪಲ್ಯ ಪುಡಿ ಯಾರಿಗಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ರೆಸಿಪಿ ಹಾಕ್ತೇನೆ. ಕೊನೆಗೆ ಸ್ವಲ್ಪ ತೆಂಗಿನ ತುರಿ ಉದುರಿಸಿದರೆ ತುಂಬ ರುಚಿಯಾದ ಮತ್ತು ಈಸಿಯಾಗಿ ಮಾಡುವ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು.